ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಆಧರಿಸಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾತಿ ವಿರೋಧಿಸಿ ಬೀದರ್ ಜಿಲ್ಲೆಯ ಔರಾದ ಪಟ್ಟಣದಲ್ಲಿ ಬೋವಿ ಲಂಬಾಣಿ ರೋಚಕ ಸಮುದಾಯದವರು ಪ್ರತಿಭಟನೆಯನ್ನ ನಡೆಸಿದರು. ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಅಧಿಸೂಚನೆ ಕೊಡಲಿ, ಹಿಂಪಡೆಯಬೇಕು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಮತ್ತೊಮ್ಮೆ ವೈಜ್ಞಾನಿಕವಾದಂತಹ ಸಮೀಕ್ಷೆ ನಡೆಸುವಂತೆ ಆದೇಶವನ್ನ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಮನವಿ ಪತ್ರ ಸಲ್ಲಿಸಿದ ನಂತರ ಪ್ರತಿಭಟನಾಕಾರರು ಮಾತನಾಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮಾಡಿರುವಂತಹ ಸಮೀಕ್ಷೆ ಅವೈಜ್ಞಾನಿಕವಾಗಿದ್ದು, ಮುಖ್ಯಮಂತ್ರಿಗಳು ಮತ್ತೊಮ್ಮೆ ವೈಜ್ಞಾನಿಕ ಸಮೀಕ್ಷೆ ಮಾಡಬೇಕು ಅಥವಾ ಕೇಂದ್ರ ಸರ್ಕಾರ ಮಾಡಿರುವಂತಹ ಜನಗಣತಿ ಆಧಾರದ ಮೇಲೆ ಒಳ ಮೀಸಲಾತಿಯನ್ನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬಂಜಾರ, ಕೋರ್ಮಾ, ಕೋರ್ಚ ಮತ್ತು ಬೋವಿ ಸಮುದಾಯಗಳಿಂದ ಒಳ ಮೀಸಲಾತಿ ವರ್ಗೀಕರಣದ ಕುರಿತು ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರುವ ನಿರ್ಣಯಗಳ ಕರಡು ಅಧಿಸೂಚನೆಯನ್ನು ವಿರೋಧಿಸಿ ಹಾಗೂ ನಾಗಮೋಹನ್ ದಾಸ್ ವರದಿಯನ್ನು ಅಂಗೀಕಾರ ಮಾಡುವಂತೆ ಲಂಬಾಣಿ, ಕೋರ್ಮಾ, ಕೋರ್ಚ, ಬೋವಿ ಸಮುದಾಯಗಳಿಂದ ಆಕ್ಷೇಪಣಾ ಮನವಿಯನ್ನು ಸಲ್ಲಿಸಿರುತ್ತಾರೆ. ನಾವು ಈ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪಿಸುತ್ತೇವೆ. ನಾವು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ನಮ್ಮದು ಕೋರ್ಮಾ, ಕೋರ್ಚಾ, ಬೋವಿ ಮತ್ತು ಬಂಜಾರ ಸಮಾಜ ಸೇರಿಕೊಂಡು ಇವತ್ತು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ನಮಗೆ ಒಂದೇ ಕೇಳೋದಿದೆ ಸಿದ್ದರಾಮಯ್ಯ ಅವರಿಗೆ, ಮೊದಲು ಹಿಂದಿನ BJP ಸರ್ಕಾರ ನಮಗೆ 4.5% ಕೊಟ್ಟಿತ್ತು. ತಾವು ನಮ್ಮ 4 ಸಮಾಜ ಬಿಟ್ಟು ಮತ್ತೆ 59 ಸಮಾಜವನ್ನು ಸೇರಿಸಿ ನಮಗೆ 5% ಕೊಟ್ಟಿದ್ದೀರಿ. ಇದು ಯಾವ ನ್ಯಾಯ ಅಂತ ನಾವು ಇವತ್ತು ನಮ್ಮದು 4 ಸಮಾಜ ಮುಖಂಡರು ಮತ್ತು ಎಲ್ಲ ಬಂಜಾರ ಕ್ರಾಂತಿದಲ್ ಪದಾಧಿಕಾರಿಗಳು ಸೇರಿಕೊಂಡು ಇಲ್ಲಿ ನಾವು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ. ಮತ್ತು ಇದರಿಂದ ಉಗ್ರ ಹೋರಾಟವನ್ನು ನಾವು ದಿನಾಂಕ 10ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ 4 ಸಮಾಜರ ಮುಖಂಡರು ಮತ್ತು ವಿವಿಧ ಪಕ್ಷದ ಶಾಸಕರು, ಮಾಜಿ ಸಚಿವರು ಮತ್ತು ನಮ್ಮ ಔರಾದ್ ತಾಲೂಕಿನ ಮಾಜಿ ಸಚಿವರಾದ ಪ್ರಭು ಚನ್ನಾ ಅವರ ನೇತೃತ್ವದಲ್ಲಿ ಈ ದಿನಾಂಕ 10ರಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಬೇಡಿಕೆ. ನಾವು 4 ಸಮಾಜಕ್ಕೆ ಶೇಕಡ 5 ಕೊಡಲ್ಲ, 4 ಸಮಾಜವನ್ನು ಒಳಗೊಂಡು ಒಂದು ಸಮಿತಿ ರಚನೆ ಮಾಡಬೇಕು. ಉಳಿದ 59 ಸಮಾಜವನ್ನು ಬಿಟ್ಟು ನಮ್ಮ 4 ಸಮಾಜಕ್ಕೆ ನ್ಯಾಯ ಒದಗಿಸಬೇಕಂತ ಈ ಬೇಡಿಕೆ ಇದೆ.